ಹೊಸ ಕಾರ್ನಲ್ಲಿ ಗಿಲ್ಲಿ ನಟ ಅವರು ಚೆನ್ನಾಗಿ ಅದರಲ್ಲೇ ಓಡಾಡ್ತಾ ಇದ್ದಾರೆ, ಸುತ್ತಾಡ್ತಿದ್ದಾರೆ ಅನ್ಬೋದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಲ್ ಮಾಡಿ ಶುಭಾಶಯಗಳನ್ನ ತಿಳಿಸಿದರೆ ಹೊಸ ಕಾರ್ ಬೇರೆ ಬಂದಿದೆ. ಇದು ಬಿಗ್ ಬಾಸ್ ನಲ್ಲಿ ಗೆದ್ದಂತ ಕಾರ್ ಇದು. ಆದ್ರೆ ಇವರಿಗೆ ಸಿಕ್ಕಿದ್ದು ಸ್ವಲ್ಪ ಡಿಲೇ ಆಗಿದೆ. ಪ್ರೊಸೀಜರ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿತ್ತಲ್ಲ, ಆಗ್ಬೇಕಿತ್ತಲ್ಲ. ಕಾವ್ಯ ಅವರು ಸಹ ಕಾಲ್ ಮಾಡ್ತಾರೆ, ಫಸ್ಟ್ ಈಗ ವಿಶಸ್ ಗಳನ್ನ ತಿಳಿಸ್ತಾರೆ. ಕಾವ್ಯ ಅವರ ಮನೆಗೂ ಕೂಡ ವಿಸಿಟ್ ಮಾಡಿದ್ದಾರೆ ಹೊಸ ಕಾರ್ ನಲ್ಲಿ ಗಿಲ್ಲಿ ನಟ ಅವರು. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಜೋಡಿ ಗಿಲ್ಲಿ ಮತ್ತೆ ಕಾವ್ಯ. ಮತ್ತೆ ಈ ಒಂದು ಜೋಡಿ ಆಗಾಗ ಈವೆಂಟ್ಸ್ ಗಳಲ್ಲೂ ಸಹ ಕಾಣಿಸ್ಕೋತಾರೆ. ಮೊನ್ನೆ ನಡೆದಂತಹ ಚಿತ್ತಾರ ಫಂಕ್ಷನ್ ಅವಾರ್ಡ್ ಈವೆಂಟ್ ಕ್ಷಣಗಳು ಇವೆಲ್ಲವೂ ಕೂಡ ಬ್ಲಾಕ್ ಡ್ರೆಸ್ ನಲ್ಲಿ ಇಬ್ಬರು ಸಹ ಸೂಪರ್ ಆಗಿ ಮಿಂಚಿದ್ದಾರೆ. ಕಾವ್ಯ ಅವರು ಸೂಪರ್ ಆಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಸಖತ್ತಾಗಿ ಕಾರ್ಯಕ್ರಮ ಸಿಕ್ತು. ಮತ್ತೆ ಅವಾರ್ಡ್ ಗಳು ಕೂಡ ಇವರಿಗೆ ಸಿಕ್ಕಿದೆ. ಇವರಿಗೆ ಪಾಪ್ಯುಲರ್ ಆಕ್ಟ್ರೆಸ್ ಮತ್ತೆ ಎಂಟರ್ಟೈನರ್ ಆಫ್ ದ ಇಯರ್ ಅವಾರ್ಡ್ ಕೂಡ ಗಿಲ್ಲಿ ನಟಗೆ ಸಿಕ್ಕಿದೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅದ್ಭುತವಾದಂತ ಜೋಡಿ ಇಬ್ರು. ಸಿನಿಮಾದಲ್ಲಿ ನಡೆಸಬೇಕು ಅಂತ ಕೆಲವರು ಆಸೆಯನ್ನು ಕೂಡ ಪಡ್ತಾರೆ. ಇನ್ನ ಕೆಲವರು ಜೋಡಿ ಒಂದಾಗ್ಲಿ ಅಂತ ಆಸೆ ಪಡ್ತಾರೆ. ಸಾಕಷ್ಟು ಫೋಟೋಸ್ ಗಳನ್ನ ನೀಡ್ತಾರೆ. ಅಣ್ಣ ಅತ್ತಿಗೆ ಅಂತ ಒಂದು ಕೊಲಾಜ್ ಮಾಡಿರುವಂತಹ ಫೋಟೋಸ್ ಗಳೆಲ್ಲವೂ ಕೂಡ. ಈ ತರ ಅನೇಕ ಅಭಿಮಾನಿಗಳು ಕನ್ಸನ್ನ ಕಾಣ್ತಾ ಇರ್ತಾರೆ, ಕಮೆಂಟ್ಸ್ ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಒಟ್ಟಾರೆ ಈಗ ಹೊಸ ಕಾರ್ ಸಿಕ್ಕಿರುವಂತಹ ಖುಷಿಯಲ್ಲಿ ಗಿಲ್ಲಿ ನಟ ಇದ್ದಾರೆ. ಬಿಗ್ ಬಾಸ್ ನಲ್ಲಿ ಗೆದ್ದಂತ ದುಡ್ಡು 50 ಲಕ್ಷ ರೂಪಾಯಿ ಒಂದ್ ಕಡೆ ಆದ್ರೆ ಟ್ಯಾಕ್ಸ್ ಕಟ್ ಆಗುತ್ತೆ, ಅದೊಂದು ಮಾತು. ಜೊತೆಗೆ ವಾರಕ್ಕೆ ಎಷ್ಟೊಂದು ಸಂಭಾವನೆ ಸಿಗುತ್ತೆ ಅದೊಂದು ಕಡೆ. ಜೊತೆಗೆ ಈ ಒಂದು ಕಾರ್ ಕೂಡ ಗಿಫ್ಟ್ ಆಗಿ ಸಿಕ್ಕಿದೆ. ಒಂದು 16-17 ಲಕ್ಷ ರೂಪಾಯಿ ಕಾರ್ ಇದು. ಅದಾದ್ಮೇಲೆ ಏನಾದ್ರು ಬ್ರ್ಯಾಂಡ್ ಅದು ಇದು ಇರುತ್ತೆ, ಅದು ಕೂಡ ಗಿಫ್ಟ್ ಸಿಕ್ಕಿದೆ. ಸೊ ಈ ರೀತಿ ಹಲವಾರು ಗಿಫ್ಟ್ ಗಳು ಕೂಡ ಸಿಕ್ಕಿದೆ. ಮತ್ತೆ ಈಗ ಈವೆಂಟ್ಸ್ ಗಳಿಗೆ ಹೋದ್ರೆ ಅಲ್ಲೂ ಕೂಡ ದುಡ್ಡು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಖುಷಿ ಆಗಿದೆ.